ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತಿನ ಈಸಿ ರೆಸಿಪಿ ಅಷ್ಟೇ ಸೂಪರ್ ಈಸಿ, ಸೂಪರ್ ಸಾಫ್ಟ್ ಆಗಿ ಮೌತ್ ಮೆಲ್ಟಿಂಗ್, ಬಾಯಿಲಿಟ್ಟರೆ ಕರ್ಗೋಗುವಷ್ಟು ರುಚಿಯಾಗಿರುವಂಥ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ಅಕ್ಕಿ ನೆನೆಸ್ಬೇಕಾಗಿಲ್ಲ, ಉದ್ದಿನಬೇಳೆ ನೆನೆಸ್ಬೇಕಾಗಿಲ್ಲ, ರುಬ್ಬೇಕಾಗಿಲ್ಲ, ಹಾಗೆ ಫರ್ಮೆಂಟೇಷನ್ ಮಾಡೋ ಹಾಗಿಲ್ಲ. ಸೋಡಾ ಹಾಕದೆ ಮಾಡೋವಂಥ ರುಚಿಯಾದಂಥ ಈಸಿಯಾಗಿ ಮಾಡೋವಂಥ ಇಡ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಹಾಗೆ ಇದಕ್ಕೆ ನಾವು ಕಾಂಬಿನೇಷನ್ ಆಗಿ ಸಾಂಬಾರ್, ಚಟ್ನಿ ಏನು ಬೇಕಾದರೂ ತೊಗೋಬೋದು. ಆದಷ್ಟು ತೆಳುವಾಗಿರುವಂಥ ಚಟ್ನಿ ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ನೀವೇ ನೋಡ್ತಿರೋ ಹಾಗೆ ಕೈಯಲ್ಲಿ ಇಟ್ಕೊಂಡ್ರೆ ಸಾಕು, ಹಾಗೆ ಮುರಿದು ಹೋಗ್ತಿದೆ ಅಂದರೆ ಅಷ್ಟೇ ಮೌತ್ ಮೆಲ್ಟಿಂಗ್ ಆಗಿರುವಂಥ ರುಚಿಯಾಗಿರುವಂಥ ಸಾಗು ಇಡ್ಲಿ ಅಥವಾ ಸಬ್ಬಕ್ಕಿ ಇಡ್ಲಿ. ಸೊ ಇದನ್ನು ಮಾಡಲಿಕ್ಕೆ ಮುಂಚೆ ನಾವು ಸಬ್ಬಕ್ಕಿ ಮಾತ್ರ ನೆನೆಸಿಟ್ಕೋಬೇಕಾಗತ್ತೆ. ಇದು ನಾವು ಬಳಸ್ತಾ ಇರೋದು ನೈಲಾನ್ ಸಬ್ಬಕ್ಕಿ. ನೈಲಾನ್ ಸಬ್ಬಕ್ಕಿಯನ್ನು ಸುಮಾರು 7 ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು. ಅಂದರೆ ರಾತ್ರಿ ನಾವು ಮಲಗೋದಕ್ಕೆ ಮುಂಚೆ ಒಂದು ಸರ್ತಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ನೀರು ಹಾಕಿ ನೆನೆಸಿಟ್ಬೇಡ. ಬೆಳಗ್ಗೆ ಇಡ್ಲಿ ಮಾಡ್ಕೋಬೇಕು ಅಂದರೆ ರಾತ್ರಿ ನೆನೆಸ್ಕೋಬೋದು, ಅಥವಾ ಸಂಜೆ ಇಡ್ಲಿ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ ನೆನೆಸ್ಕೊಂಡು ಕೂಡ ಇದೇ ರೀತಿ ನಾವು ಮಾಡ್ಕೋಬೋದು. ಈ ರೀತಿ ಆಗಿರುತ್ತೆ, ನೀರೆಲ್ಲ ಹೀರ್ಕೊಂಡು ಒಂದು ಸಾಫ್ಟಾಗಿರೋವಂಥ ಸಬ್ಬಕ್ಕಿ ರೆಡಿಯಾಗಿರುತ್ತೆ. ನೆನೆಸಿಟ್ಕೊಂಡಿರೋವಂಥ ನೈಲಾನ್ ಸಬ್ಬಕ್ಕಿಯನ್ನು ಒಂದು ಅಗಲವಾದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ಇವಾಗ ತೊಗೊಂಡಿರೋವಂಥ ಸಬ್ಬಕ್ಕಿ ಎಷ್ಟು ತೊಗೊಂಡಿದ್ದೀವಿ ಅದಕ್ಕೆ ಸಮ ಪ್ರಮಾಣದಲ್ಲಿ ಮೀಡಿಯಮ್ ರವೆ, ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಅಂತ ಏನು ಹೇಳ್ತೀವಿ ಅದನ್ನು ಸಮ ಪ್ರಮಾಣದಲ್ಲಿ ತೊಗೋಬೇಕು. ರವೆನ ಉರಿಯುವಂಥ ಅವಶ್ಯಕತೆ ಇಲ್ಲ, ಹೀಗೆ ಹಾಕ್ಕೊಂಡಿದ್ದೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ನಾವು ಕಲಿಸ್ಕೊಳ್ಳೋಕ್ಕೆ ನೀರನ್ನು ಹಾಕಬಾರ್ದು. ನೆನೆಸಿಟ್ಕೊಂಡಿದ್ರೆ ಸಬ್ಬಕ್ಕಿಯಲ್ಲಿರುವಂಥ ಎಕ್ಸ್ಟ್ರಾ ನೀರನ್ನು ತೆಗೆದುಬಿಟ್ಟು ಇದನ್ನು ಕಲಿಸ್ಕೊಳ್ಳೋಕ್ಕೆ ನಾವು ಮೊಸರನ್ನೇ ಬಳಸ್ಕೋಬೇಕು. ಸ್ವಲ್ಪ ಹುಳಿ ಇದ್ದರೂ ಪರವಾಗಿಲ್ಲ, ನಾವು ಇದಕ್ಕೆ ಯಾವುದೇ ಸೋಡಾ ಹಾಕದಲ್ಲೇ ಇರೋ ಕಾರಣ ಸ್ವಲ್ಪ ಹುಳಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಫಸ್ಟು ನಾವು 1 ಕಪ್ಪಷ್ಟು ಹಾಕಿ ಕಲಿಸ್ಕೊಂಡು ನೋಡ್ತೀನಿ. ನಂತರ ನಮಗೆ ಬೇಕಾದಾಗ ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು. ಇಡ್ಲಿ ಹಿಟ್ಟಿನ ಬ್ಯಾಟರ್ ಕನ್ಸಿಸ್ಟೆನ್ಸಿ ಹೇಗಿರುತ್ತೆ ಆ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಸ್ವಲ್ಪನೇ ಮೊಸರು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಥರ ಹೀಗಾದರೆ ಸಾಕು. ಇದೇ ಸ್ವಲ್ಪ ಹೊತ್ತು ಮುಚ್ಚಿಟ್ಬೇಡ. ರವೆ ನೆನೆಯೋದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಆದಷ್ಟು ಅರ್ಧ ಗಂಟೆ ಸಮಯ ನಾವು ಇದಕ್ಕೆ ಮುಚ್ಚಿಟ್ಬಿಟ್ಟು ನಂತರ ಮಾಡ್ಕೋಬೋದು. ಅಥವಾ ಹೆಚ್ಚಿನ ಸಮಯ ನಾವು ನೆನೆಸ್ಕೊಂಡ್ರೂ ಏನೂ ತೊಂದರೆ ಇಲ್ಲ. ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ನೆಂದರೂ ಕೂಡ ಇದೇನೂ ತೊಂದರೆ ಇಲ್ಲ. ಯಾವಾಗ ಬೇಕಾದ್ರೆ ನಾವು ಇಡ್ಲಿ ಮಾಡ್ಕೋಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ. ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು, ಕಡಲೆ ಹಾಗೆ ಹುಣಸೆಹಣ್ಣು ಇದಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಬಿ ತೆಳುವಾಗಿರೋಂಥ ಚಟ್ನಿ ರೆಡಿ ಮಾಡಿ ಇಟ್ಕೋಬೇಕು. ಬೇಕಿದ್ರೆ ಮೇಲಿಂದ ಚಟ್ನಿಗೆ ಒಗ್ಗರಣೆ ಮಾಡ್ಕೋಬೋದು, ಇಲ್ಲ ಅಂತಂದರೆ ಹೀಗೆ ಕೂಡ ಚೆನ್ನಾಗಿರುತ್ತೆ. ಆದಷ್ಟು ತೆಳುವಾಗಿರೋಂಥ ಚಟ್ನಿ ರೆಡಿ ಮಾಡಿ ಇಟ್ಕೋಬೇಕು. ಇಡ್ಲಿ ಬ್ಯಾಟರ್ ಕೂಡ ಈಗಾಗಲೇ ಆಲ್ರೆಡಿ ಚೆನ್ನಾಗಿ ರವೆ ಎಲ್ಲ ನೆಂದು ಈ ರೀತಿ ರೆಡಿಯಾಗಿರುತ್ತೆ. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪ್ಲೇಟಲ್ಲಿ ಇದನ್ನೆಲ್ಲ ಹಾಕಿ ಬೇಯೋದಕ್ಕೆ ಇಡೋಣ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಒಂದು ರಿಂಗ್ ಇಟ್ಟಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಅಥವಾ ನಿಂಬೆಹಣ್ಣಿನ ಸಿಪ್ಪೆ ಹಾಕೋದ್ರಿಂದ ಪಾತ್ರೆ ಕರೆ ಆಗದಲ್ಲೇ ಇರೋ ಹಾಗೆ ನಾವಿದನ್ನ ಅವಾಯ್ಡ್ ಮಾಡ್ಬೋದು. ಇಡ್ಲಿ ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಅಪ್ಲೈ ಮಾಡಿಬಿಟ್ಟು ನಂತರ ನಾವು ಇದನ್ನು ಬ್ಯಾಟರ್ನ ಸ್ವಲ್ಪ ಹಾಕಿ ಬೇಯೋದಕ್ಕೆ ಇಡೋಣ. ಮಾಮೂಲಿ ಇಡ್ಲಿ ಹಾಗೆಯೇ 10 ರಿಂದ 12 ನಿಮಿಷ ಇದು ಸ್ಟೀಮಲ್ಲಿ ಬೇಯೋದಕ್ಕೆ ಸಮಯ ಹಿಡಿಯುತ್ತೆ. ಮುಚ್ಚಿಟ್ಟು 10 ನಿಮಿಷ ಬಿಟ್ಟು ಮತ್ತೊಂದು ಸತಿ ಚೆಕ್ ಮಾಡಿ ನೋಡ್ಕೊಳ್ಳೋಣ. ಯಾವುದಾದ್ರು ಒಂದು ಶಾರ್ಪ್ ಆಗಿರೋಂಥ ಸ್ಪೂನ್ ಅಥವಾ ನೈಫಿಂದ ಒಂದು ಸತಿ ಇನ್ಸರ್ಟ್ ಮಾಡಿ ನೋಡಿದ್ರೆ ನೀಟಾಗಿ ಇದು ಬರಬೇಕು. ಸ್ವಲ್ಪ ಏನಾರು ಅಂಟ್ತಾ ಇದೆ ಅನಿಸಿದ್ರೆ ಇನ್ನೊಂದು 2 ನಿಮಿಷ ಬಿಟ್ಟು ನಂತರ ನಾವು ತೆಗಿಬೋದು. ಈ ಥರ ನೀಟಾಗಿ ಬಂದರೆ ಇದು ಬೆಂದಿದೆ ಅಂತ ಅರ್ಥ. ಸೊ ಬಿಸಿ ಬಿಸಿಯಾಗಂಥ ಸಾಗೋ ಇಡ್ಲಿ, ಸಬ್ಬಕ್ಕಿ ಇಡ್ಲಿ ಅಥವಾ ನೈಲಾನ್ ಸಬ್ಬಕ್ಕಿ ಇಡ್ಲಿ ತುಂಬ ರುಚಿಯಾಗಿರುತ್ತೆ. ದಿಢೀರಾಗಿ ಕೂಡ ಮಾಡ್ಕೋಬೋದು. ಸಬ್ಬಕ್ಕಿ ನೆನೆಸಿಟ್ಕೊಂಡಿದ್ರೆ ಯಾವಾಗ ಬೇಕಾದರೂ ನಾವು ಇಡ್ಲಿಯನ್ನು ಮಾಡ್ಕೋಬೋದು. ಸೊ ಡಿಯರ್ಸ್, ಇವತ್ತೇ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ರೆಸಿಪಿಯನ್ನು ಶೇರ್ ಮಾಡಿ. ಇವತ್ತಿನ ಈ ರೆಸಿಪಿ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.